ಬಕ್ರಾದ 269 ಮತ್ತು 270 ಆಯತ್ತಿನ ಕನ್ನಡ ಅನುವಾದವನ್ನು ನಾನು ಈಗ ತಿಳಿಸುತ್ತಿದ್ದೇನೆ. ಇದನ್ನು ತಾವುಗಳು ಬೇರೆಯವರಿಗೆ ಶೇರು ಮಾಡಲು ತಿಳಿಸಲಾಗಿದೆ. ಶೈತಾನನು ನಿಮ್ಮನ್ನು ದಾರಿದ್ರ್ಯದಿಂದ ಭಯಭೀತಿಗೊಳಿಸುತ್ತಾನೆ ಮತ್ತು ಅಶ್ಲೀಲ ಕಾರ್ಯಗಳನ್ನು ಎಸಗುವ ಪ್ರಚೋದವನ್ನೀಯುತ್ತಾನೆ. ಆದರೆ ಅಲ್ಲಾಹನು ನಿಮಗೆ ತನ್ನ ಕ್ಷಮೆ ಹಾಗೂ ಅನುಗ್ರಹದ ವಚನವನ್ನೀಯುತ್ತಾನೆ. ಅಲ್ಲಾಹ್ ಮಹಾವಿಶಾಲನೂ ಸರ್ವಜ್ಞನೂ ಆಗಿರುತ್ತಾನೆ. ಅವನು ತನಗಿಷ್ಟ ಬಂದವರಿಗೆ ಹಿಕ್ಮತ್ ಪ್ರದಾನ ಮಾಡುತ್ತಾನೆ. ಸದ್ವಿಕ ಸಂಪ್ರದಾಯವಾದವನಿಗೆ ಯಥಾರ್ಥವಾಗಿ ಮಹಾಸಂಪತ್ತು ಸಂಪ್ರದಾಯವಾಯಿತೆಂದೇ ಅರ್ಥ. ಇವುಗಳಿಂದ ಬುದ್ಧಿಜೀವಿಗಳು ಮಾತ್ರ ಉಪದೇಶ ಪಡೆಯುತ್ತಾರೆ. ನೀವು ಖರ್ಚು ಮಾಡಿದುದು, ನೀವು ಹರಕೆ ಹೊತ್ತುದುದು ಅಲ್ಲಾಹನಿಗೆ ತಿಳಿದಿದೆ. ಅಕ್ರಮಿಗಳಿಗೆ ಸಹಾಯಕರು ಯಾರೂ ಇಲ್ಲ. ನಿಮ್ಮ ದಾನ ಧರ್ಮಗಳನ್ನು ಬಹಿರಂಗವಾಗಿ ಕೊಡುವುದಿದ್ದರೂ ಒಳ್ಳೆಯದೇ, ಆದರೆ ರಹಸ್ಯವಾಗಿ ಬಡಬಗ್ಗರಿಗೆ ಕೊಡುವುದು ಹೆಚ್ಚು ಉತ್ತಮ. ಈ ಕ್ರಮದಿಂದಾಗಿ ನಿಮ್ಮ ಹಲವಾರು ದೋಷಗಳು ಪರಿಹಾರಗೊಳ್ಳುವವು. ಅಲ್ಲಾಹನಿಗಂತೂ ನೀವು ಮಾಡುತ್ತಿರುವುದರ ಅರಿವು ಇದ್ದೇ ಇದೆ.